ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವಿ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. T20 ವಿಶ್ವಕಪ್ 2026 ಭಾರತಕ್ಕೆ ಇಂದು ಅಳಿವು ಉಳಿವಿನ ಪ್ರಶ್ನೆ. ಇದು ಜಿಜಿ ಹಾಗೂ ಸ್ಕೈ ಕೂಡ ಅನ್ವಯಿಸುತ್ತೆ. ಈಡನ್ ಗಾರ್ಡನ್ಸ್ ಅಂದರೆ ವೆಸ್ಟ್ ಇಂಡೀಸ್ಗೆ ಫೇವ್ರಿಟ್ ಗ್ರೌಂಡ್. ಇದು 2016 ಫೈನಲ್ಸ್ ನೆನಪಿದೆಯಲ್ಲ, ಹೇಗೆ ಗೆದ್ದರಂತ. ಕಂಪೇರಿಟಿವ್ಲಿ ಸ್ಮಾಲರ್ ಬೌಂಡ್ರೀಸ್, 60 to 65 yards, ಒಳ್ಳೆಯ ಬ್ಲ್ಯಾಕ್ ಸಾಯಿಲ್ ಪಿಚ್ಚು, ಹಾರ್ಡ್ ಫಾಸ್ಟ್ ಆದಂಥ ಔಟ್ಫೀಲ್ಡು. ಇಲ್ಲಿ ಆಡ್ತಾ ಇರುವಂಥ ಮೊದಲ ನೈಟ್ ಮ್ಯಾಚ್. ಡ್ಯೂ ಫ್ಯಾಕ್ಟರ್ ಇದ್ದರೂ ಕೂಡ ಆಂಟಿ ಡ್ಯೂ ಸ್ಪ್ರೇ ಇದೆ, ರೋಪ್ಸ್ ಇದೆ. ಎಷ್ಟರ ಮಟ್ಟಿಗೆ ಇದು ಉಪಯೋಗ ಆಗುತ್ತೆ? ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಬಗ್ಗೆ ಎರಡು ಮಾತು ಇಲ್ವೇ ಇಲ್ಲ. ಆದರೆ ಬಿಗ್ 6 ಹಿಟ್ಟರ್ಸ್ ದೈತ್ಯರಾದಂಥ ವೆಸ್ಟ್ ಇಂಡಿಯನ್ಸ್ ಇನ್ಫಾರ್ಮ್ ಹೆಟ್ ಮೇಯರ್ ಆಗಲಿ, ರಾಬಿನ್ ಪೊವೆಲ್, ಕಿಂಗು, ರೊಮಾರಿಯೋ ಶೆಪರ್ಡು, ಜೇಸನ್ ಹೋಲ್ಡ್ರು, ಅವ್ರ ಎದುರು ನಮ್ಮ ಬೌಲಿಂಗ್ನಲ್ಲಿ ಕೆಲವು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇವೆ. ಯಾವ ಅಂದರೆ, ಮೊದಲೇದಾಗಿ ನಮ್ಮ ಮಿಸ್ಟ್ರಿ ಬೌಲರ್ ವರುಣ್ ಚಕ್ರವರ್ತಿ ಅವರನ್ನು ಬ್ಯಾಟರ್ಸ್ ಈಗ ಸಾರ್ಟ್ಔಟ್ ಮಾಡಿದ್ದಾರೆಯೇ, ಡೆಸಿಫರ್ ಮಾಡಿದ್ದಾರೆ. ಅಕ್ಷರ್ ಪಟೇಲ್ ಯಾಕಿಷ್ಟು ಜೋರಾಗಿ ಬೌಲ್ ಮಾಡ್ತಾರೆ? ಜೋರಾಗಿ ಬೌಲ್ ಮಾಡಿದ್ರೆ ಅವರ ಲೆಫ್ಟ್ ಹ್ಯಾಂಡರ್ಸ್ ಬಿಗ್ 6 ಹೊಡಿಬೋದು. ಹಾರ್ದಿಕ್ ಪಾಂಡ್ಯ ನ್ಯೂ ಬಾಲಲ್ಲಿ ಬೌಲ್ ಮಾಡಲೇಬೇಕಲ್ವೇ? ಕುಲ್ದೀಪ್ ಆಡಿಸುವ ಒಂದು ಟೆಂಪ್ಟೇಷನ್ ಇದೆಯೇ? ಕಳೆದ ಮ್ಯಾಚ್ಗಳಲ್ಲಿ 7 ಓವರ್ಗಳಲ್ಲಿ 113 ರನ್ ಕೊಟ್ಟಂಥ ಇಂಥ ಬ್ಯಾಟಿಂಗ್ ಪಿಚ್ ಮೇಲೆ ಶಿವಮ್ ದುಬೆ ಅವರಿಗೆ ಬೌಲಿಂಗ್ ಮಾಡಿಸಲೇಬೇಕೇ? ಇವೆಲ್ಲ ಪ್ರಶ್ನೆಗಳಿಗೆ ಇಂದು ನಮಗೆ ಉತ್ತರ ಸಿಗಲಿದೆ. ವೆಸ್ಟ್ ಇಂಡೀಸ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಅಂತ ಆಡಿದರೆ ಗುಡ್ಕೇಶ್ ಮೋತಿ, ಅಖಿಲ್ ಹುಸೇನ್, ಆಫ್ ಸ್ಪಿನ್ನರ್ ರಾಸ್ಟನ್ ಚೇಸ್, ಅವರಿಗೆ ನಮ್ಮ ಬ್ಯಾಟರ್ಸ್ ಅಟ್ಯಾಕ್ ಮಾಡಲು ಒಂದು ದೊಡ್ಡ ಅವಕಾಶ ಇದೆ. ತಮ್ಮ ಕ್ಯಾಪ್ಟನ್ಸಿಯಲ್ಲಿ ವೆಸ್ಟ್ ಇಂಡೀಸ್ಗೆ 2 ಬಾರಿ T20 ವಿಶ್ವಕಪ್ ಗೆದ್ದುಕೊಟ್ಟಂಥ ಅತ್ಯಂತ ಚಾಣಾಕ್ಷ ಕೋಚ್ ವೆಸ್ಟ್ ಇಂಡಿಯನ್ ಡ್ಯಾರನ್ ಸ್ಯಾಮಿ ಆಗಲೇ ಈಗ ಯುದ್ಧದ ಕಾಳೆ ಊದಿದ್ದಾರೆ. ನನಗನ್ಸುತ್ತೆ ಇದು 60-40 ಫಾರ್ ಇಂಡಿಯಾ. ಆದರೆ ಸ್ಕೈ ಟಾಸ್ ಗೆದ್ದರೆ ಏನು ಮಾಡಬೇಕು? ನನಗನ್ಸುತ್ತೆ ಗುಡ್ ಟಾಸ್ ಟು ಲೂಸ್ ಅಲ್ವೇ? ನೀವೇನಂತೀರ ಹೇಳಿ? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.